ಎಲ್ಲದಕ್ಕಿಂತ ವಿಶೇಷವಾಗಿ ಸಾಹಿತ್ಯವನ್ನು ಕೊಟ್ಟಿದ್ದಂಥದ್ದು ಮೈಸೂರಿನ ಪ್ರಖ್ಯಾತ ಸಾಹಿತಿಗಳು ಅಂತ ಹೇಳಿದ್ರು ತಪ್ಪಾಗಲಾರದು. ಬಹಳ ಹಿಂದೆ ಬಂದಂಥ ವಂಶವೃಕ್ಷದಿಂದ ಹಿಡಿದು ತಾರಸಪ್ರಾಯದಿಂದ ಹಿಡಿದು ತ್ರಿವೇಣಿಯವರ ಕಾದಂಬರಿಗಳು ಇವತ್ತು ಕನ್ನಡದ ಚಿತ್ರರಂಗವನ್ನ ಎಷ್ಟು ಮನಸ್ಸಿಗೆ ಕೂತ್ಕೊಳ್ತು ಅಂತ ಹೇಳಿದ್ರೆ ಅದು ಅವತ್ತಿನ ಈ ಥರದ ಚಿತ್ರವನ್ನ ತೆಗಿಬೇಕು, ಕಾದಂಬರಿ ಆಧಾರಿತ ಚಿತ್ರವನ್ನ ಮಾಡಬೇಕು ಅಂತೇಳಿ ಪುಟ್ಟಣ್ಣ ಕಣಗಾಲ್ ಅಂತವರು, ಹುಣಸೂರು ಕೃಷ್ಣಮೂರ್ತಿ ಅಂತವರು ಆ ರೀತಿಯ ಕಥೆಗಳನ್ನು ಆಯ್ಕೊಂಡು ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಂದ್ರೆ ಚಿತ್ರ ನೋಡ್ತಾ ಇದ್ರೆ ನಮ್ಮ ಮನೇಲೆ ಏನೋ ಆಗ್ತಾ ಇದೆಯೇನೋ, ನಮ್ಮ ಸುತ್ತಮುತ್ತಲೇ ಏನೋ ಆಗ್ತಾ ಇದೆಯೇನೋ ಅನ್ನೋ ಮಟ್ಟಿಗೆ ಚಿತ್ರರಂಗವನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋದಂಥದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ನಾನೇನು ಅದ್ರ ಬಗ್ಗೆ ತುಂಬಾ ಹೇಳ್ತಾ ಇಲ್ಲ. ಅದು ನಟರಿಂದ ತೆಗೆದುಕೊಂಡ್ರೆ ವಿಷ್ಣುವರ್ಧನ್, ಅಂಬರೀಷ್ ಅವರಿಂದ ಹಿಡಿದು ಮೊನ್ನೆ ತಾನೇ ಅಶ್ವಥ್ ಅವರ ಕನ್ನಡದ ಚಿತ್ರರಂಗದ ಹಿರಿಯ ನಟರಾಗಿದ್ದ KS ಅಶ್ವಥ್ ಅವರ 100ನೇ ಜನ್ಮದಿನವನ್ನು ನಾವು ಮೊನ್ನೆ ಮೈಸೂರಿನಲ್ಲಿ ಆಚರಣೆ ಮಾಡಿದ್ದು ನೆನಪಿಗೆ ಬರ್ತಾ ಇದೆ. ಈ ರೀತಿ ಬಾಲ ಪ್ರತಿಭೆಯಿಂದ ಹಿಡಿದು ಹಿರಿಯ ಪ್ರತಿಭೆವರೆಗೂ ಮೈಸೂರು ಎಲ್ಲರಿಗೂ ಆಶ್ರಯ ತಾಣ ಆಗಿದೆ. ಚಿತ್ರರಂಗದವರು ಅಂತಂದ್ರೆ ಮೈಸೂರಿಗೆ ಬಂದು ಯಾವ್ದಾದ್ರು ಒಂದು ಸ್ಪಾಟ್ ಅನ್ನ ಶೂಟ್ ಮಾಡದೆ ಹೋದ್ರೆ ಅವ್ರಿಗೆ ಅದು ಸಮಾಧಾನ ತರ್ತಾ ಇರಲಿಲ್ಲ ಅನ್ನೋ ಮಟ್ಟಿಗೆ ಮೈಸೂರು ಪ್ರಖ್ಯಾತಿಯನ್ನು ಹೊಂದಿರುವಂಥದ್ದು ತಾಯಿ ಚಾಮುಂಡೇಶ್ವರಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತ ಶ್ರೀನಿಧಿ ಅವರಿಗೆ ಒಳ್ಳೇದು ಮಾಡಿ ಯಶಸ್ಸಲ್ಲಿ ತಮ್ಮೆಲ್ಲರಿಗೂ ಯಶಸ್ಸನ್ನ ಕೋರ್ತ ಮಾತೆ ವಿರಾಮ ಹೇಳ್ತಾ ಇದ್ದೀನಿ. ನಿವಾಸಿ ಕನ್ನಡಿಗರು ದುಬೈಯಲ್ಲಿ ಆಲ್ರೆಡಿ ನಮ್ಮ ಸಿರಾಜ್ ಅವರು ಹೇಳಿದಂಗೆ, ಮಯೂರ್ ಮಾಸ್ಟರ್ ಹೇಳಿದಂಗೆ, ಅಲ್ಲಿ ಏನೇ ಕಷ್ಟಗಳಿದ್ರೂ ನಾವು ನಮ್ಮ ಕನ್ನಡಿಗರಿಗೆ ಸ್ಪಂದಿಸ್ತೀವಿ, ನಮಗೆ ಆಗಿದ್ದು ಸಹಾಯ ಮಾಡ್ತೀವಿ. ಸೊ ಸುಮಾರು ಎಷ್ಟೊಂದು ಇವೆಂಟ್ಗಳು ನಮ್ಮ ಕನ್ನಡದ ರಿಲೇಟೆಡ್ ನಾವು ಆಲ್ರೆಡಿ ಅಲ್ಲಿ ಮಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಮಾಡಿದ್ದೀವಿ. ಸೊ ಈ ಕ್ರಿಕೆಟ್ ಅಂತ ಬಂದಾಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದಕ್ಕೆ ಅಪಾರವಾದ ಒಂದು ಪ್ರೇಮ ಇದೆ, ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಸೊ ನಾವು ಯಾಕೆ ಒಂದ್ಸಲಿ ಮಾಡಬಾರ್ದು ಅಂತ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಎಲ್ಲರ ಜೊತೆ ಇದು ಮಾಡೋಣ ಅಂತ ನಾವು ಕೈ ಜೋಡಿಸಿದಾಗ ಚಿತ್ರತಂಡದಿಂದ ತುಂಬ ಜನ ಸಪೋರ್ಟ್ ಮಾಡಿದ್ರು. ಸೊ ಹಾಗಾಗಿ ನಾವು ಇದನ್ನು ಕೈಗೆತ್ಕೊಂಡಿದ್ದೀವಿ. ಸೊ ನಮ್ಮ ಈ ಒಂದು ಈವೆಂಟ್ಗೆ ನಿಮ್ಮೆಲ್ಲರ ಸಹಾಯ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಕರ್ನಾಟಕ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತಹ ಒಂದು ಕಲಾವಿದರಿಗಿರ್ಬೋದು, ತಂತ್ರಜ್ಞರಿರ್ಬೋದು, ಅವರಿಗೆಲ್ಲ ನಾವು ಯಾಕೆ ಇಲ್ಲಿ ಆದಿವಾಸಿ ಕನ್ನಡಿಗರಾಗಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಬಾರ್ದು ಅಂತ ಒಂದು ಕನಸಿಟ್ಕೊಂಡಿದ್ರು. ಅದರ ಮೊದಲೇ ಹೆಜ್ಜೆನೇ ಈ ಒಂದು ಕರ್ನಾಟಕ ಸೆಲೆಬ್ರಿಟಿ ಲೀಗ್. ಅದು 28ರಿಂದ ಏಪ್ರಿಲ್ 28ರಿಂದ ಮೇ 3 ತನಕ ದುಬೈನ ಶಾರ್ಜಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಇದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಭಾಗಗಳಲ್ಲಿ ಕಲಾವಿದರುಗಳು, ತಂತ್ರಜ್ಞರು, ನಿರ್ಮಾಪಕರುಗಳು, ನಿರ್ದೇಶಕರುಗಳು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಇದು ಅಪ್ಪಟವಾಗಿ ಚಿತ್ರರಂಗದಲ್ಲಿ ಇರತಕ್ಕಂತಹ ಸೆಲೆಬ್ರಿಟಿಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿಗಳಿಗೇ ಸೀಮಿತವಾದಂಥದ್ದು. ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಬಂಧ ಇಲ್ಲದೇ ಇರೋರು ಯಾವುದೇ ರೀತಿಯಲ್ಲಿ ಭಾಗವಹಿಸ್ತಾ ಇಲ್ಲ. ಇದು ಪ್ಯೂರ್ಲಿ 100% ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮಾಡ್ತಿರುವಂಥದ್ದು. ಇದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ, ನಿಮ್ಮ ಸಹಕಾರ ಇರಲಿ. ಈ ಒಂದು ನಾವೊಂದು ಬಹಳ ದೂರದ ಒಂದು ದೃಷ್ಟಿಯನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೇರ್ಕೊಂಡಿದೆ. ಆದರೆ ಈ ಒಂದು ನಮ್ಮ ಒಂದು ಉದ್ದೇಶಕ್ಕೆ ಒಂದು ಯಶಸ್ಸು ಅಂದರೆ ನಮ್ಮ ಒಂದು ಗಟ್ಟಿಯಾದ ನಮಗೆ ಹೆಜ್ಜೆ ಬೇಕು ಅಂತ ಇದರಲ್ಲಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಉದ್ದೇಶಗಳ ಮುಂದೆ ಯಾವ್ಯಾವ ರೀತಿ ಇದೆ ಅಂತ ನಮ್ಮ ಸಿರಾಜ್ ಸಾಹೇಬ್ ಹೇಳ್ತೀವಿ. ತುಂಬ ಒಳ್ಳೆ ಕ್ವಶನ್. ನಾವೀಗ ಕ್ರಿಕೆಟಿಂದ ಯಾಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಬೇಕಾಗುತ್ತೆ. ಕ್ರಿಕೆಟ್ ಅನ್ನೋದು ಆಲ್ರೆಡಿ ಇರುವಂಥದ್ದು, ಮತ್ತು ಎಲ್ಲರಿಗೂ ಇವ್ರು ಹೇಳಿದಾಗೆ ಇಂಡಿಯಾದಲ್ಲಿ ಎಲ್ಲರೂ ಮನಸ್ಸಿನಲ್ಲಿರುವಂಥದ್ದು. ಸೊ ಸ್ಟಾರ್ಟ್ ಮಾಡುವಾಗಲೇ ನಾವು ರಿಸ್ಕ್ ತಗೊಂಡು ಖೋಖೋ ಆಡೋಣ ಬನ್ನಿ ಅಂತ ಹೇಳಿದರೆ ಸೆಲೆಬ್ರಿಟಿ ಬರಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಸೊ ಫಸ್ಟ್ ಕ್ರಿಕೆಟು, ಇನ್ನು ನೆಕ್ಸ್ಟ್ ಎಲ್ಲ ಪ್ರೋಗ್ರಾಮ್ಸು ಮಾಡಬೇಕು, ಎಲ್ಲ ಸ್ಪೋರ್ಟ್ಸು ಎನ್ಕರೇಜ್ ಮಾಡಬೇಕು. ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಸ್ಪೋರ್ಟ್ಸಿಂದಾಗಿ ಫ್ರೆಂಡ್ಶಿಪ್ ಜಾಸ್ತಿ ಆಗಬೇಕು. ನಮ್ಮ ಸಿನಿಮಾ ಎಲ್ಲ ಮೂಲೆಗೂ ಎತ್ತಬೇಕು. ಸಾರಿ, ನನ್ನ ಕನ್ನಡ ಮಂಗಳೂರು ಕನ್ನಡ. ಓಕೆ. ಸೊ ಎಲ್ಲ ಕಡೆ ಮುಟ್ಟಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಮ್ಮದೀಗ ಹೀಗೆ ಆದಿವಾಸಿ ಕನ್ನಡಿಗರು ಅನ್ನೋದು 10,000 ಜನ ಇದ್ದಾರೆ ದುಬೈಯಲ್ಲಿ. ಆ 10,000 ಜನರು ಟೂರ್ನಮೆಂಟ್ ನೋಡ್ಲಿಕ್ಕೆ ಬರಬೇಕು ಫಸ್ಟು. ಅಲ್ಲಿಂದ
ಮೂವಿ ನೋಡಲಿಕ್ಕೆ ಹೋಗಬೇಕು. ದುಬೈಯಲ್ಲಿ ಯಾವುದೇ ಮೂವಿ ರಿಲೀಸ್ ಆದರೂ ಹೌಸ್ಫುಲ್ಲು 50 ಡೇಸ್ ನಡೀಬೇಕು ಮಿನಿಮಮ್ ಅನ್ನೋದು ನಮ್ಮ ಉದ್ದೇಶ. ನಮ್ಮದು ಟೂರ್ನಮೆಂಟ್ 12 ಓವರ್ಸದ್ದಾಗುತ್ತೆ, 10 ಓವರ್ಸ್ ಅದಲ್ಲ 12 ಓವರ್ಸ್ ಅದು. ಶಾರ್ಜಾ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಡೆಯೋದು. ನಮ್ಮದು ಮ್ಯಾಚು ಮಾರ್ನಿಂಗ್ ಒಂದಿರುತ್ತೆ ಮತ್ತು ಆಫ್ಟರ್ನೂನ್ ನಂತರ ನೈಟ್ ತನಕ ಇರುತ್ತೆ. ಯಾಕಂದರೆ ಬೆಳಿಗ್ಗೆ ಬೇಗ ಯಾರಾದರೂ ಇಲ್ಲಿ ನೋಡ್ತಾರೆ ಮ್ಯಾಚು, ನಾವು ಮ್ಯಾಚ್ ನೋಡಬೇಕು ಜಾಸ್ತಿ ಜನ ಅಂತ ನೋಡ್ತಾರೆ. ಮತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇರ್ಬೋದು ಅಂತ, ಜಾಸ್ತಿ ಏನಿರಲ್ಲ ಬಟ್ ಬಿಸಿಲು ಇರ್ತದೆ ಅಂತ ನಾವು ಈವ್ನಿಂಗ್ ನಂತರ ಮ್ಯಾಚಸ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೈಟ್ ಸ್ವಲ್ಪ ಲೇಟ್ ತನಕ ಮ್ಯಾಚ್ ಇರುತ್ತೆ. ಹೇಳಿ ಸರ್. ಕರ್ನಾಟಕದಲ್ಲೇ ಮಾಡಬೇಕು ಅಂತ ಟೂರ್ನಮೆಂಟ್ ಮಾಡಬೇಕು ಅಂತ ಆಸೆ ಎಲ್ರಿಗೂ ಕರ್ನಾಟಕದವರು. ಆದರೂ ನಾವು ಅನಿವಾಸಿ ಕನ್ನಡಿಗರು ಸರ್, ದುಬೈಯಲ್ಲಿರೋರು, ಅವರಿಗೆ ಸೆಲೆಬ್ರಿಟಿಯನ್ನು ನೋಡಬೇಕು, ಅವರು ಆಡೋದನ್ನು ನೋಡಬೇಕು, ಅಲ್ಲಿ ಅವರಿಗೆ ಇಲ್ಲಿ ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವು ಅಲ್ಲಿ ಮಾಡ್ತಾವ್ರೆ. ಲೈವ್ ಇರುತ್ತೆ ಸರ್, ಬಿಫೋರ್ ಲೈವ್ ಇರುತ್ತೆ. ಮತ್ತು 4-5 ಚಾನಲ್ನೊಟ್ಟಿಗೆ ಟೈಪ್ ಮಾಡ್ಕೊಳ್ತಾ ಇದ್ವಿ. ತುಂಬ ಪ್ಲೇಸಲ್ಲಿ ಲೈವ್ ಬರುತ್ತೆ. ಅಣ್ಣ ಸೆಲೆಬ್ರಿಟಿಗಳು ನಮಗೆ ಅಂದರೆ ಆಲ್ಮೋಸ್ಟು ಟೆಕ್ನಿಷಿಯನ್ ಅನ್ನೋ ಒಂದು 30% ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇರ್ಬೋದು ಮತ್ತು ಸೆಲೆಬ್ರಿಟೀಸ್ ಅನ್ನೋ ಒಂದು ಇದರಲ್ಲಿ ಸೆಲೆಬ್ರಿಟೀಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಮತ್ತು ಮೇನ್ ಕ್ಯಾರೆಕ್ಟರ್ಸು ಆ್ಯಂಡ್ ಆಲ್ಸೋ ಆರ್ಟಿಸ್ಟ್ಗಳು ಕೂಡ ಭಾಗವಹಿಸ್ತಿದ್ದಾರೆ. ಮುಖ್ಯವಾಗಿ ಕ್ಯಾಪ್ಟನ್ಶಿಪ್ನಲ್ಲಿ ನಮಗೆ ಇವರು ಲೂಸ್ ಮದ ಯೋಗಿ ಅವರಿದ್ದಾರೆ, ಆಮೇಲಿಂದ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ, ತರುಣ್ ಸುಧೀರ್ ಸಾಹೇಬರು ಬಂದಿದ್ದಾರೆ. ಇವತ್ತು ಭಾಳ ಸಂತೋಷ ಆಯಿತು. ಅಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ಕೈ ಗೂಡಿಸ್ತಿರುವಂಥ ಎಲ್ಲ ಚಿತ್ರರಂಗದ ಎಲ್ಲ ಬೆಳವಣಿಗೆಗಳಲ್ಲಿ ಎಲ್ಲರ ಬೆಳವಣಿಗೆ ಕಾರಣ ಆಗಿರುವಂಥ ನಮ್ಮ PRO ವೆಂಕಟೇಶ್ ಸರ್ ಇದ್ದಾರೆ. ಅವ್ರಿಗೆ ನಾವು ಧನ್ಯವಾದ ತಿಳಿಸಲೇಬೇಕು. ಎಲ್ಲ ವಿಚಾರಗಳು ನನಗೆ ಅಂತಲ್ಲ, ನನ್ನಂಥ ಎಷ್ಟೋ ಕಲಾವಿದರುಗಳಿಗೆ, ತಂತ್ರಜ್ಞರಿಗೆ ಬೆಳೆಸಿದಂಥ ವ್ಯಕ್ತಿತ್ವ ಇವರು ಮತ್ತು ಇವರ ಗುರುಗಳಾದಂಥ ಸುಧೀಂದ್ರ ಸರ್ ಅವರು ನೆನೆಸ್ಕೊಳ್ಳೇಬೇಕು ಈ ಟೈಮಲ್ಲಿ. ಸೊ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಅದು ಇಲ್ಲೇ ಯಾಕೆ ಮಾಡಬಾರ್ದಾಗಿತ್ತು ಅಂತ. ಯಾಕೆಂದರೆ ಅಲ್ಲೂ ಬಹಳ ಅವ್ರು ಹೇಳಿದಂಗೆ ಕನ್ನಡದವರು ಜಾಸ್ತಿ ಜನ ಇರ್ತಾರೆ. ಆ್ಯಂಡ್ ಆಲ್ಸೋ ಅದನ್ನು ಮಾಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಲೂ ಅವ್ರಿಗೆ ತಲುಪಿಸ್ಬೋದು ಅನ್ನೋದೊಂದು ಉದ್ದೇಶ ನಮಗಿದೆ. ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದೀವಿ. ಅವ್ರನ್ನೂ ಕರೆಸಿ ಸ್ಟೇಡಿಯಂನಲ್ಲಿ ನಮ್ಮ ಈ ಕನ್ನಡ ಚಿತ್ರರಂಗದಲ್ಲಿ ಸಂಬಂಧಪಟ್ಟಂಥ ಹೆಮ್ಮೆಯ ಕಲಾವಿದರುಗಳನ್ನ ಪರಿಚಯ ಮಾಡಿಕೊಡೋ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿದ್ವಿ ಸರ್. ಸರ್ ಈ ಕಡೆ ಇಲ್ಲಿ ಸರ್ ಒಂದೊಂದು ಟೀಮ್ಗೆ ಎಷ್ಟು ಮ್ಯಾಚ್ಗಳು ಆಡಿಸ್ತೀರಾ ಮತ್ತು ಆ ಫಾರ್ಮೆಟ್ ಯಾವ ಇರುತ್ತೆ? ನಾಕೌಟ್ ಫಾರ್ಮೆಟ್ ಅದು ಹೇಗೆ? ಎಸ್, ಇದು 100 ಓವರ್ ಮ್ಯಾಚು. 5 ಟೀಮದ್ದು ಲೀಗ್ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ಟೀಮ್ಗೆ 4 ಮ್ಯಾಚ್ ಸಿಗುತ್ತೆ. 4 ಮ್ಯಾಚಲ್ಲಿ ಯಾರು ಟಾಪ್ 2 ಬರುತ್ತೆ ಅವರಿಗೆ ಮತ್ತೆ ನಾಕೌಟ್ ಮ್ಯಾಚಸ್ ಮಾಡಿಸ್ತೀವಿ. ಸರ್, ಕನ್ನಡ ಅನ್ನೋದು ನಮ್ಮ ಮನಸ್ಸಿನಲ್ಲೇ ಇದೆ. ನಾವು ಅನಿವಾಸಿ ಕನ್ನಡಿಗರಂತಲೇ ಹೆಸರಿಟ್ಟದ್ದು ಅದಕ್ಕೆ. ಯಾವತ್ತೂ ಏನಿದ್ರು ಅನಿವಾಸಿ ಕನ್ನಡಿಗರು ನಾವು ಹೇಳ್ತಾ ಇದ್ದೀವಿ. ಈಗ ಅನಿವಾಸಿ ಕನ್ನಡಿಗರು, ನಾವು ದುಬೈಯಲ್ಲಿ ಕನ್ನಡಿಗರಿಗಾಗಿ ಹುಟ್ಟಿಸಿದ ಸಂಘ ಅದು. ಹಾಗಿರುವಾಗ ಇಲ್ಲೇನಾದರೂ ಪ್ರಾಬ್ಲಮ್ ಅಥವಾ ಯಾವುದಾದ್ರೂ ವಿಷಯ ಬಂದಾಗ 100% ಆಗಿ ಅನಿವಾಸಿ ಕನ್ನಡಿಗರು ನಿಮ್ಮ ಜೊತೆನೇ ಇರ್ತಾರೆ ಸರ್. ನೀವು ಯಾವತ್ತೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.